ಮೂವಿ ಮಾತ್ರ ಸೂಪರ್ ಸೂಪರ್ ಇಲ್ಲಿಂದಾನೆ ಪ್ರಕಾಶ್ ನಮಸ್ಕಾರ ಹೇಳ್ತೀನಿ. ಹ್ಯಾಟ್ಸ್ ಆಫ್ ಅಣ್ಣ ಪ್ರಕಾಶ್ ಅಣ್ಣ, ಸೂಪರ್ ಆಗಿರೋ ಮೂವಿ ಮಾಡಿದಿರ ಬಾಸ್ಗೆ ಜೈ ಡಿ ಬಾಸ್. ಆಕ್ಟಿಂಗ್ ಬಗ್ಗೆ ಯಾರು ಮಾತಾಡಂಗೆ ಇಲ್ಲ ಬಿಡಿ ಅಣ್ಣ. ಕಾಟೇರವರೆಗೂ ಒಂದು ಆಕ್ಟಿಂಗ್ ಇದೆ, ಡೆವಿಲ್ಲೇ ಒಂದು ಆಕ್ಟಿಂಗ್, ಸೈಕ ಮಾಡಿದ್ದಾರೆ, ಡಬಲ್ ಶೇಡ್ ಇದೆ, ನೆಗೆಟಿವ್ ಇದೆ, ಹೀರೋ ಆಗಿ ಮಾಡಿದ್ದಾರೆ, ಸೂಪರ್ ಆಗಿ ಮಾಡಿದೆ. ಒಂದು ಒಳ್ಳೆ ಮೆಸೇಜ್ ಇದೆ. ಬನ್ನಿ ಮೂವಿ ನೋಡಿ, ಎಲ್ಲರೂ ಥಿಯೇಟರ್ ಮೂವಿ ನೋಡಿ, ಸೂಪರ್ ಆಗಿದೆ. ಡಬಲ್ ಶೇಡ್ ಇದೆ, ಡಬಲ್ ಆಕ್ಟಿಂಗ್ ಮಾಡಿದ್ದಾರೆ, ಸೂಪರ್ ಆಗಿದೆ ಮೂವಿ. ಎಲ್ಲಾನು ಹೇಳಿದ್ರೆ ಚೆನ್ನಾಗಿರಲ್ಲ, ಬಂದ್ ಮೂವಿ ನೋಡಿ. ಕ್ರೇಜಿ ಇದೆ ಮೂವಿ, ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ, ಲಾಸ್ಟ್ ತನಕ ಚೆನ್ನಾಗಿದೆ. ಫಸ್ಟ್ ಇಂದ ಲಾಸ್ಟ್ ವರ್ಗು ಮೂವಿ ಎಲ್ಲೂ ಒಂದು ನಿಮಿಷ ಬೋರಿಂಗ್ ಇಲ್ಲ, ಏನಿಲ್ಲ. ನಮ್ ಪ್ರಕಾಶ್ ಅಣ್ಣ ಸಕ್ಕತ್ತಾಗಿ ಮಾಡಿದಾರೆ ಮೂವಿ. ಬಾಸ್ ಅಂತ ಆಕ್ಟಿಂಗ್ ಕೇಳಂಗೆ ಇಲ್ಲ, ನೆಕ್ಸ್ಟ್ ಲೆವೆಲ್ ಅಲ್ಲಿ ಮಾಡಿದ್ದಾರೆ. ಮೂವಿ ನೋಡಿ. ಒಂದು ಮೂವಿ ಏನೇನ್ ಬೇಕೋ, ಕಮರ್ಷಿಯಲ್, ಮಾಸ್ ಎಂಟ್ರಿ, ಡೈಲಾಗ್ ಬೇಕಾ, ರೊಮ್ಯಾನ್ಸ್ ಬೇಕಾ, ಸೂಪರ್ ಆಗಿದೆ. ಒಳ್ಳೆ ಮೆಸೇಜ್, ಎಲ್ಲ ಕ್ರೇಜಿ ಆಗಿದೆ. ಒಬ್ಬ ಅಭಿಮಾನಿ ಅನ್ನೋ ಸರಿ ನೋಡಿದ್ರೆ ಮೂವಿ ಮಾತ್ರ ಕ್ರೇಜಿ ಅಣ್ಣ. ಸೂಪರ್ ಅಣ್ಣ, ಡಿಫ್ರೆಂಟ್ ಆಗಿ ಪಾಸ್ ಮಾಡಿ ಡಿಫ್ರೆಂಟ್ ಲುಕ್ ನೋಡಿದ್ವಿ ಅಣ್ಣ, ಸೂಪರ್ ಆಗೈತೆ. ಕನ್ನಡಿಗರು ಕನ್ನಡಕ್ಕೆ ಸಪೋರ್ಟ್ ಮಾಡಿ, ಎಲ್ಲಾ ಫಿಲಮ್ ನೋಡಿ. ನಮ್ಮ ಬಾಸ್ ಅವ್ರ ಬಾಸು ಇವ್ರ ಬಾಸು ಅಂತಲ್ಲ, ಎಲ್ಲಾರು ಕನ್ನಡ ಫಿಲಮ್ ನೋಡಿ, ಮನೆ ನೋಡ್ಕೊಳ್ಳಿ, ಚೆನ್ನಾಗಿರಿ. ದರ್ಶನ್ ಬಾಸ್ ಚೆನ್ನಾಗಿರ್ತಾರೆ. ಜೈ ಡೆವಿ, ಜೈ ಡಿ ಬಾಸ್. ಸೀರಿಯಸ್ ಸಾಂಗ್ ಐತೆ, ಆಕ್ಷನ್ ಹಂಗೆ ಐತೆ, ಎಲ್ಲ ಮಸ್ತ್ ಐತೆ. ಹೊಸ ಸಾಂಗ್ಗೆ ಒಳ್ಳೊಳ್ಳೆ ಚಾನ್ಸ್ ಕೊಡೋರು ನಮ್ಮ ಬಾಸು. ಅಲ್ಲಿ ಹುಡುಗ ಗಿಲ್ಲಿ ನಟನ ಮಾಡೋರೆ, ಎಲ್ಲಾರು ಬೆಳಿಬೇಕು. ಅದಕ್ಕೆ ನಮ್ಮ ಬಾಸ್ ಹೇಳೋದು, ತಾನು ಬೆಳೆದು ತನ್ನವರನ್ನು ಬೆಳೆಸೋ ಆಗೋಣ ಅಂತ. ಬಾಸ್ ಆಕ್ಷನ್, ಬಾಸೇ ಇಷ್ಟ ಅವರು, ಅದಕ್ಕೋಸ್ಕರ ಬಂದಿರೋದು. ಮಸ್ತ್ ಐತೆ. ಡ್ರೆಸ್ಸಲ್ಲಿ ನೋಡಕ್ಕೆ ಚಿಂದಿ ಬ್ರೋ, ಮಸ್ತಾಗೈತೆ. ಫೈಟ್ ಒಂದೊಂದು ಆಕ್ಷನ್ ಮಸ್ತ್ ಐತೆ. ಸಾಂಗ್ಸ್ ಎಲ್ಲ ಮಸ್ತ್ ಐತೆ. ಕಲರ್ ಫ್ರಮ್ ಅನದರ್ ಮದರ್, ನಾಟ್ ಸೇಮ್ ಫಾದರ್. Number Solar challenging star. You basket, jai! Namanya jauh you basket, jai! Ya kita boleh. ಇವಾಗ ಹೋಗ್ತಿದ್ರೆ ಟಿಕೆಟ್ ತಗೊಂಡಿದ್ರೆ ಸಿಗ್ತಾ ಟಿಕೆಟ್ ಎಷ್ಟು ಕೊಟ್ರೆ ಟಿಕೆಟ್ basket I started. Hey! ರೆಡಿ ಓಕೆನಾ ಅಣ್ಣ ಹೇಳಿ ಸರ್. ಫಸ್ಟ್ ಇವತ್ತು ಡೆವಿಲ್ ಹಬ್ಬ ಸ್ಟಾರ್ಟ್ ಆಗಿದೆ. ನಾರ್ಮಲ್ ಆಗಿ ವರ್ಷದಲ್ಲಿ ಎಷ್ಟೋ ಹಬ್ಬಗಳು ಬರುತ್ತೆ ಹೋಗುತ್ತೆ, ಬಟ್ ಇವತ್ತು ಡೆವಿಲ್ ಹಬ್ಬ ಸ್ಟಾರ್ಟ್ ಆಗಿದೆ. ಇವತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಇವತ್ತು ಡೆವಿಲ್ ಸಿನಿಮಾದಲ್ಲಿ ನಾವು ನಾರ್ಮಲ್ ಆಗಿ ಒಬ್ಬ ಕಲಾವಿದನ ಯಾವ್ಯಾವ ತರ ಎಲ್ಲ ನೋಡ್ಬೋದು ಅನ್ನೋದನ್ನ ದರ್ಶನ್ ಸರ್ನ ನೋಡಿದ್ರೆ ಗೊತ್ತಾಗುತ್ತೆ. ಇದರಲ್ಲಿ ಪರ್ಫಾರ್ಮೆನ್ಸ್ ವೈಸ್ ಒಬ್ಬ ಕಲಾವಿದಾಗಿ ಯಾವ ಲೆವೆಲ್ ಪರ್ಫಾರ್ಮೆನ್ಸ್ ಮಾಡ್ಬೋದು ಅನ್ನೋದನ್ನ ದರ್ಶನ್ ಸರ್ ತೋರಿಸ್ಕೊಟ್ಟಿದ್ದಾರೆ. ಸರ್ ಇಲ್ಲಿ ಒಂದು ಮೆಸೇಜ್ ಇದೆ, ಒಂದು ಮಾಸ್ ಸಿನಿಮಾ ಇಟ್ಕೊಂಡು ಮೆಸೇಜ್ ಒಂದು ಹುಡುಗಿ ಇವಾಗ ಕುರುಕ್ಷೇತ್ರ ಸ್ಟಾರ್ಟ್ ಆಗಿದೆ. ಒಂದು ಹುಡುಗಿ ಒಂದು ಹೆಣ್ಣಿಗೆ ಎಷ್ಟು ಬೆಲೆ ಇದೆ ಅನ್ನೋದನ್ನ ತೋರಿಸಿದ್ದಾರೆ. ಜೊತೆಗೆ ಇಲ್ಲಿ ಡಬಲ್ ಶೇಡ್ ಇವತ್ತೇನ್ ಕ್ಯಾರೆಕ್ಟರ್ ವೈಸ್ ನೋಡಕ್ ಬಂದ್ರೆ ಒಂದು 10-15 ಶೇಡ್ ಅಲ್ಲಿ ಕಾಣಿಸ್ಕೋತಾರೆ. ರಾಜ್ಕುಮಾರ್ ಸರ್ ತರ ಆಕ್ಟಿಂಗ್ ಮಾಡಿದ್ದಾರೆ, ಆಮೇಲೆ ಅಂಬರೀಶ್ ತರ ಮಾಡಿದ್ದಾರೆ, ಶಂಕರ್ನಾಗ್ ತರ ಮಾಡಿದ್ದಾರೆ. ಎಸ್ಪೆಷಲಿ ಹೇಳ್ಬೇಕಂದ್ರೆ ಫ್ಯಾನ್ಸ್ ಗಳಿಗೆ ಒಂದು ಹಬ್ಬ. ನೆಕ್ಸ್ಟ್ ಒನ್ ಇವತ್ತೇನು ಅದ್ರಲ್ಲಿ ಒಂದು ಡೈಲಾಗ್ ಹೇಳ್ತಾರೆ, ಡೆವಿಲ್ ಅಂದ್ರೆ ಏನಂದ್ರೆ ಇವಾಗ ಎಲ್ಲರೂ ಅನ್ಕೋತಾರೆ ಮಾಸ್ 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 ಅಂತ. ಮಾಸ್ ಅನ್ನೋದಕ್ಕೆ ಯಾವತ್ತೂ ನಮ್ಮ ಮಾಸ್ ಅದಕ್ಕೆ ನಾಂದಿ ಆಡಿದ್ದಾರೆ. ಬಟ್ ಇವತ್ತು ಬಂದಿರೋದು ಇವಾಗ ಡೆವಿಲ್ ಅನ್ನೋ ಸಿನಿಮಾ ಏನಿದೆ
ಪ್ರತಿಯೊಬ್ರು ಕುತ್ಕೊಂಡು ನೋಡುವಂತ ಸಿನಿಮಾ. ವಲ್ಗಾರಿಟಿ ಇಲ್ಲ, ಇನ್ನೊಂದಿಲ್ಲ. ಎಕ್ಸ್ಪೆಷಲಿ ಒಂದು ಮೆಸೇಜ್ ಇದೆ. ರಾಜಕೀಯ ಅನ್ನೋದು ಏನು ಇವಾಗ ಪ್ರೆಸೆಂಟ್ ಏನ್ ನಡೀತಾ ಇದೆ, ರಾಜಕೀಯಕ್ಕೋಸ್ಕರ ಅಪ್ಪ ಇದು ಹೆಂಡತಿನ ಮಕ್ಕಳ ಇದು ಏನಂದ್ರೆ ಗಂಡನ ಹೆಂಡತಿನ ಸಾಯಿಸೋ ತರದ್ದು, ಒಂದ್ ಸಾವನ್ನು ಸಮೇತ ಇಟ್ಕೊಂಡು ರಾಜಕೀಯ ಮಾಡೋ ತರದ್ದು ನಡೀತಾ ಇದೆ. ಅದನ್ನೆಲ್ಲ ಅಚ್ಚಕಟ್ಟಾಗಿ ತೋರಿಸಿದ್ದಾರೆ. ಒಂದ್ ಮೆಸೇಜ್ ಇದೆ. ಆದಷ್ಟು ಬೇಗ ಇಂಥ ಒಳ್ಳೆ ಸಿನಿಮಾ, ಕಂಟೆಂಟ್ ಇರೋ ಸಿನಿಮಾಗಳನ್ನ ಮಾಡ್ಬೇಕು ಅಂದ್ರೆ ದರ್ಶನ್ ಸರ್ ಮಾಡಿದ್ದಾರೆ. ಪ್ರತಿಯೊಬ್ಬ ಕನ್ನಡಿಗರು, ಕಲಾವಿದ್ರು ಈ ಸಿನಿಮಾನ ಬಂದು ನೋಡಿ ಪ್ರೋತ್ಸಾಹ ಮಾಡಿ. ಇದೇ ತರ ಇವಾಗ ಎಷ್ಟೋ ಜನ ನೋಡಿ ಸರ್, ಈ ತರ ಸೆಲೆಬ್ರೇಷನ್ ಥಿಯೇಟರ್ ಹತ್ರ ಮತ್ತೆ ಈ ತರ ಎಲ್ಲ ಪಟಾಕಿಗಳು ಥಿಯೇಟರ್ ಮಿಂಚ್ಬೇಕು ಅಂದ್ರೆ ದರ್ಶನ್ ಸರ್ ಸಿನಿಮಾನೇ ಬರ್ಬೇಕು. ಇಷ್ಟು ಅಚ್ಚಕಟ್ಟಾಗಿ ಸಿನಿಮಾ ಮಾಡಿದ್ದಾರೆ. ಎಲ್ಲರೂ ಬಂದು ನೋಡಿ ಸಿನಿಮಾಗೆ ಸಪೋರ್ಟ್ ಮಾಡಿ ಸರ್. ಕಾಟೇರ ಸಿನಿಮಾ ಬಂದ್ಬಿಟ್ಟು ರೈತರಿಗೋಸ್ಕರ ಮಾಡಿದ ಸಿನಿಮಾ. ರೈತರು ಇವಾಗ ಪ್ರೆಸೆಂಟ್ ರೈತರಿಗೆ ಅವತ್ತಿನ ಕಾಲದಲ್ಲಿ ಏನಿತ್ತು ಅಂತ ತೋರಿಸಿದ್ರು. ಬಟ್ ಡೆವಿಲ್ ಅಲ್ಲಿ ಇವತ್ತಿನ ರಾಜಕೀಯ ತೋರಿಸಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತಿನ ಯಂಗ್ಸ್ಟರ್ಸ್ಗೆ ಸಿನಿಮಾ ಮಾಡಕ್ ಬರ್ತಿರೋರಿಗೆ ಆಕ್ಟಿಂಗ್ ಪರ್ಫಾರ್ಮೆನ್ಸ್ ಅಂದ್ರೆ ಏನು ಅಂತ ತೋರಿಸಿದ್ದಾರೆ. ಏಜ್ ಆಗಿಲ್ಲ ಸರ್. ಅವತ್ತೇನು ಗಜ ಮತ್ತೆ ಹಳೆ ಸಿನಿಮಾಗಳಲ್ಲಿ ಏನ್ ನೋಡಿದ್ವಿ ಆ ದರ್ಶನ್ ಸರ್ನ ಮತ್ತೆ ನೋಡಿ. ಎಷ್ಟೋ ಜನ ಹೇಳ್ತಿದ್ರು ನಿಮ್ ಬಾಸ್ಗೆ ಹಂಗಿದೆ, ಮುಖ ಚೆನ್ನಾಗಿಲ್ಲ, ಅದು ಇದು ಅಂದ್ಬಿಟ್ಟು ಎಷ್ಟೋ ಜನ ಮೀಡಿಯಾದಲ್ಲಿ ಅಥವಾ ಸ್ಟೇಟಸ್ ಅಲ್ಲಿ ಮೆಸೇಜ್ ಅಲ್ಲಿ ಕಮೆಂಟ್ ಮಾಡ್ತಿದ್ರಲ್ಲ. ಡೆವಿಲ್ ಸಿನಿಮಾದಲ್ಲಿ ಜಸ್ಟ್ ಒಂದು ಲುಕ್, ಒಂದೊಂದು ಶಾರ್ಟ್ ಅಲ್ಲಿ ಸಮೇತ ಆ ವ್ಯಕ್ತಿ ಮಾಡಿರೋ ಪರ್ಫಾರ್ಮೆನ್ಸ್ ಗೊತ್ತಾಗುತ್ತೆ ಸರ್. ಆ ವ್ಯಕ್ತಿಗೆ ಇರೋಂತ ಒಂದು ಕ್ಯಾಮ್ರಾ ಸೆನ್ಸ್, ಆ ಲೈಟ್, ಕ್ಯಾಮ್ರಾ ಇಟ್ಟರೆ ಆ ವ್ಯಕ್ತಿ ಎಷ್ಟು ಅಚ್ಚುಕಟ್ಟಾಗಿ ಕಾಣಿಸ್ತಾರೆ ಅನ್ನೋದು ಕಾಣಿಸುತ್ತೆ. ಇವತ್ತಿಗೂ ಹೇಳಲ್ವಾ ಸರ್, ಯಪ್ಪ ಬದುಕಿರೋವರೆಗೂ ಹೀರೋನೆ. ಅವ್ರು ಹೇಳ್ತಾರೆ ಯಾವಾಗ್ಲೂ ನನ್ ಕಟ್ಔಟ್ಗೆ ಹಾಲಾಕ್ಬೇಕು ಕನ್ಸ್ ಕಾಣ್ತಾ ಇರ್ತಾರೆ. ಅವ್ರು ಹೇಳ್ತಾ ಇರ್ತಾರೆ ಈ ಸಿನಿಮಾದಲ್ಲಿ. ಸೊ ಅವ್ರು ಬದುಕಿರೋವರೆಗೂ ಹಾಲಿನ ಇನ್ನೊಂದು ಮಾತು ಹೇಳ್ತೀನಿ, ಚಾಮುಂಡೇಶ್ವರಿನ ನೋಡಕ್ ಅವಾಗ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ವಿ. ಇವತ್ತು ಆರ್ ನಗರದಲ್ಲಿ ಒಬ್ರು ಚಾಮುಂಡೇಶ್ವರಿ ಇದ್ದಾರೆ, ದರ್ಶನ್ ಸರ್ ಅವ್ರ ವೈಫ್. ಅವ್ರನ್ನ ಕರ್ಕೊಂಡ್ ಬಂದೇ ಬರ್ತಾರೆ. ಅವ್ರನ್ನ ಪೂಜೆ ಮಾಡ್ತಾ ಇದ್ವಿ. ಅದಕ್ಕೆ ನೀವು ಆ ವ್ಯಕ್ತಿನ ಕರ್ಕೊಂಡ್ ಬಂದೇ ಬರ್ತೀರಾ. ನಮ್ ಚಾಮುಂಡೇಶ್ವರಿಗೆ ಈ ಕೂತ್ ತಲುಪಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಜೈ ಡಿ ಬಾಸ್.